ಕುಜ ಗಾಯತ್ರಿ ಮಂತ್ರ. ಓಂ ಅಂಗಾರಕಾಯ ವಿದ್ಮಹೆ ಶಕ್ತಿಹಸ್ತಾಯ ಧೀಮಹಿ ತನ್ನೋ ಭೌಮಃ ಪ್ರಚೋದಯಾತ್. ನಮಸ್ಕಾರ ವೀಕ್ಷಕರೇ. ವೃಶ್ಚಿಕ ರಾಶಿಯವರಿಗೆ ಜುಲೈ 19ರಿಂದ 25ನೇ ತಾರೀಕುವರೆಗೂ ಈ ವಾರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಮೊದಲಿಗೆ ವೃತ್ತಿಯ ಬಗ್ಗೆ ಹೇಳಬೇಕಾದ್ರೆ, ಉದ್ಯೋಗದಲ್ಲಿ ಪ್ರಗತಿ ಕಾಣ್ತೀರಾ. ವೃತ್ತಿಯ ಬೆಳವಣಿಗೆಗೆ ಅತ್ಯುತ್ತಮವಾದ ಅವಕಾಶಗಳನ್ನು ತರುತ್ತೆ. ನಿಮ್ಮ ಕೆಲಸದಲ್ಲಿ ನಾಯಕತ್ವ ಮತ್ತು ಅನುಭವವನ್ನು ಹಿರಿಯರು ಮತ್ತು ನಿಮ್ಮ ಸಹ ಉದ್ಯೋಗಿಗಳಿಂದ ಗುರುತು ಸಿಗುತ್ತೆ. ನಿಮ್ಮ ಯೂನೀಕ್ ಐಡಿಯಾಸ್ ಮತ್ತು ಸ್ಕಿಲ್ಸ್ಗಳನ್ನು ಬಳಸಿ ಮಧ್ಯದಲ್ಲಿ ನಿಂತು ಹೋಗಿದ್ದ ಪ್ರಾಜೆಕ್ಟನ್ನು ನಿಮ್ಮ ದೃಢ ನಿರ್ಧಾರದಿಂದ ನೀವು ಅದನ್ನು ಕೈ ಬಿಡದೆ ತಾಳ್ಮೆಯಿಂದ ತಪ್ಪುಗಳನ್ನು ಸರಿಪಡಿಸಿ ಯಶಸ್ವಿಯಾಗಿ ಮುಗಿಸ್ತೀರಾ. ಅದರಿಂದ ನಿಮ್ಮ ಬಾಸ್ ಕಡೆಯಿಂದ ಮೆಚ್ಚುಗೆ ನೀವು ಪಡಿತೀರಾ. ಹೆಚ್ಚು ಜವಾಬ್ದಾರಿಗಳು ಸಿಗುವ ಸಾಧ್ಯತೆ ಇದೆ. ಆತುರದ ನಿರ್ಧಾರಗಳು ಬೇಡ. ಇನ್ವೆಸ್ಟ್ಮೆಂಟ್ನಲ್ಲಿ ಬುಧ ನೇರ ಸಂಚಾರ ಮಾಡುವವರೆಗೂ ವೃತ್ತಿಯಲ್ಲಿ ಮುಂದೆ ಹೆಜ್ಜೆ ಹಾಕಬೇಕಾದ್ರೆ ತುಂಬ ಕ್ಯಾಲ್ಕುಲೇಟಿವ್ ಅಂದರೆ ಲೆಕ್ಕಾಚಾರದಿಂದ ನೀವು ಮುಂದೆ ಹೆಜ್ಜೆ ಹಾಕಬೇಕಾಗುತ್ತೆ. ಬುಧ ನೇರ ಸಂಚಾರ ಮಾಡುವವರೆಗೂ ಸ್ವಲ್ಪ ಜಾಗ್ರತೆ ವಹಿಸಿ. ಹಣಕಾಸಿನ ವಿಚಾರದಲ್ಲಿ ಹೇಳಬೇಕಾದ್ರೆ ಸ್ಥಿರತೆಯನ್ನು ನೀವು ನೋಡಬಹುದು. ಆದರೆ ಫಸ್ಟು ಹಳೆಯ ಬಾಕಿ ಹಣವನ್ನು ಸೆಟಲ್ ಮಾಡಿ. ಯಾವುದೇ ಕಮಿಟ್ಮೆಂಟ್ಗಳನ್ನು ಫೈನಲೈಸ್ ಮಾಡುವ ಮುನ್ನ ಸ್ಟ್ರಿಕ್ಟ್ ಬಜೆಟ್ ಪ್ಲ್ಯಾನಿಂಗ್ ಅಗತ್ಯ. ಉಳಿತಾಯದ ಕಡೆ ಹೆಚ್ಚು ಆದ್ಯತೆ ಕೊಡಿ. ಸಂಬಂಧದಲ್ಲಿ ಹೇಳಬೇಕಾದ್ರೆ ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕಡೆಯಿಂದ, ಕುಟುಂಬದ ಸದಸ್ಯರಿಂದ ನಿಮಗೆ ಅಡ್ವೈಸ್ ಮತ್ತು ಸಪೋರ್ಟ್ ನೀವು ನಿರೀಕ್ಷಿಸಬಹುದು. ಸಿಂಗಲ್ಸ್ ಇರೋರಿಗೆ ಹೊಸ ಪ್ರೀತಿಯನ್ನು ಕಂಡುಕೊಳ್ಳಬಹುದು. ಸಂಗಾತಿಯೊಂದಿಗೆ ನಂಬಿಕೆ ಮತ್ತು ಪರಸ್ಪರ ತಿಳುವಳಿಕೆಯ ಮೂಲಕ ತಮ್ಮ ಬಾಂಧವ್ಯವನ್ನು ಇನ್ನೂ ಗಟ್ಟಿ ಮಾಡಿಕೊಳ್ತಾರೆ. ಆರೋಗ್ಯದ ವಿಚಾರ ಹೇಳಬೇಕಾದ್ರೆ, ಜಾಸ್ತಿ ಕೆಲಸದ ಹೊರೆಯಿಂದ ಫುಲ್ ಸುಸ್ತಾಗೋಗ್ತೀರಾ. ಸ್ವಲ್ಪ ಸರಳ ಎಕ್ಸಸೈಸನ್ನು ಮಾಡ್ಕೊಳ್ಳಿ. ರೆಸ್ಟಿಗೆ ಆದ್ಯತೆ ನೀಡಬೇಕು ನೀವು. ಮತ್ತು ನಿಮ್ಮ ಎಮೋಷನ್ಸನ್ನು ನೀವು ಬ್ಯಾಲೆನ್ಸ್ ಮಾಡ್ಕೋಬೇಕು. ಜಾಸ್ತಿ ಟೆನ್ಷನ್ ಮಾಡ್ಕೊತೀರಾ, ಅದರಿಂದ ನಿಮ್ಮ ಎನರ್ಜಿ ಫುಲ್ ಕಮ್ಮಿ ಆಗೋಗುತ್ತೆ, ವೀಕ್ನೆಸ್ ಬಂದ್ಬಿಡುತ್ತೆ. ಏನು ಟೆನ್ಷನ್ ತೊಗೊಳ್ಬೇಡಿ. ನಾವು ಎಷ್ಟೇ ಟೆನ್ಷನ್ ತೊಗೊಂಡ್ರೂ ಅದು ಏನಾಗಬೇಕೋ ಅದೇ ಆಗುತ್ತೆ. ಆದಷ್ಟು ದೇವರ ನಾಮಸ್ಮರಣೆಯನ್ನು ಮಾಡ್ತಾ ಇರಿ. ನಿಮಗೆ ಅದರಿಂದ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ಟೆನ್ಷನ್ಸ್ ಎಲ್ಲ ಕಮ್ಮಿ ಆಗುತ್ತೆ. ಪರಿಹಾರ ಬಂದು ಮೆಡಿಟೇಷನ್ ಮಾಡ್ಕೊಳ್ಳಿ. ಧ್ಯಾನ ಮಾಡೋದ್ರಿಂದ ಮೈಂಡ್ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಮನೆ ಹತ್ರ ಇರೋ ಆಂಜನೇಯ ದೇವಸ್ಥಾನಕ್ಕೆ ಭೇಟಿ ನೀಡಿ. ಅದರಿಂದ ನಿಮ್ಮಲ್ಲಿ ಶಕ್ತಿ ಮತ್ತು ಗಮನವೂ ಹೆಚ್ಚುತ್ತೆ, ಫೋಕಸ್ ಜಾಸ್ತಿ ಆಗುತ್ತೆ.